ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾನು ಇವತ್ತು ಕೂಡ ಗೋವಾದಲ್ಲೇ ಇದ್ದೀನಿ. ಇವತ್ತಿನ ವಿಷಯ ಒಂದಷ್ಟು ಕೆಲವರಿಗೆ ಬೇಸರವನ್ನ ತರಿಸಬಹುದು. ಆದರೆ ನಾನು ಯಾರ ಪರವಾಗಿಯೂ ಮಾತನಾಡುವುದಿಲ್ಲ, ಹಾಗೆ ಯಾರ ವಿರುದ್ಧವಾಗಿಯೂ ಮಾತನಾಡುವುದಿಲ್ಲ ಎಂಬ ಮಾತನ್ನು ಹೇಳುತ್ತಾ ಒಂದು ವಿಷಯದ ಬಗ್ಗೆ ಒಂದಷ್ಟು ನಾನು ತಮ್ಮ ಜೊತೆ ಚಿಂತನ ಮಂಥನ ಮಾಡ್ತೀನಿ. ಇದು ಎಷ್ಟು ಸಮಂಜಸವೋ ನನಗೆ ಗೊತ್ತಿಲ್ಲ. ಆದರೆ ಗಿಲ್ಲಿ ಹಾಗೂ ಕಾವ್ಯ ಅವರ ಬಹಳಷ್ಟು ಅಭಿಮಾನಿಗಳಿಗೆ ಇವರಿಬ್ಬರು ಒಂದಾಗಬೇಕು, ಮದುವೆ ಆಗಬೇಕು ಅನ್ನೋ ಇಷ್ಟ ಇದೆ. ಆ ಇಷ್ಟ ಇರೋದು ತಪ್ಪಲ್ಲ. ಆದರೆ ಪ್ರಾಕ್ಟಿಕಲ್ ಆಗಿ ಅದು ಎಷ್ಟರ ಮಟ್ಟಿಗೆ ಸರಿ ಹೋಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಮಾಡುವುದು ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಸಾಮಾನ್ಯವಾಗಿ ನೋಡ್ರಿ, ನಟ ನಟಿಯರು ವಿವಾಹವನ್ನು ಆಗಬೇಕಾದ್ರೆ ಒಂದಷ್ಟು ತಡವಾಗಿ ಆಗ್ತಾರ ಅವ್ರು. ಇನ್ನು ಎರಡನೇದ್ದು, ಅವರು ತಮಗ ಯಾರು ಹೊಂದಾಣಿಕೆ ಆಗ್ತಾರ ಅವ್ರನ್ನ ನೋಡ್ಕೊಂಡು ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರ. ಆದಾಗ್ಯೂ ಕೂಡ 100ಕ್ಕೆ 60ರಷ್ಟು ಹೊಂದಾಣಿಕೆಗಳು ಆಗೋದಿಲ್ಲ. ಪ್ರತಿಶತ 30-40% ಮಾತ್ರ ಚೆನ್ನಾಗಿ ಹೊಂದಾಣಿಕೆ ಆಗ್ತಾವ. ಉದಾಹರಣೆಗೆ ಅಮಿತಾಬ್ ಬಚ್ಚನ್, ಜಯಾ ಬಾದುರಿ, ವಿಷ್ಣುವರ್ಧನ್, ಭಾರತಿ, ಆಮೇಲೆ ಈಗ ಯಶ್ ಅವರು ಮತ್ತು ಅವ್ರ ಧರ್ಮಪತ್ನಿಯವರು, ಹೀಗೆ ಕೆಲವೊಂದು ಜೋಡಿಗಳು, ಇನ್ನೂ ಬಹಳಷ್ಟು ಜೋಡಿಗಳು ಅದಾವು. ನಾನು ಅವರ ಹೆಸರನ್ನ ಹೇಳ್ತಾ ಇಲ್ಲ. ಅವರೆಲ್ಲ ಅನ್ಯೋನ್ಯವಾಗಿದ್ದಾರೆ. ಅಥವಾ ಇಬ್ಬರಾಗ ಒಬ್ರು ಆ ತಮ್ಮ ವೃತ್ತಿಯಿಂದ ನಿವೃತ್ತಿಯನ್ನ ಪಡೆದು ಗಂಡನ ಜೊತೆ ಅನ್ಯೋನ್ಯವಾಗಿ ಅದಾರ. ಇಲ್ಲೇ ಅದೇ ರೀತಿಯಾಗಿ ನಾವು ಕಾವ್ಯ ಹಾಗೂ ಗಿಲ್ಲಿಯವರ ಬಗ್ಗೆ ಆಲೋಚನೆಯನ್ನ ಮಾಡಿದೀವಿ ಅಂದ್ರ, ಕಾವ್ಯ ಅವರಂತೂ ಅವರು ಮೊದಲಿನಿಂದನೂ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯೊಳಗಿದ್ದಾಗ, ನೋಡು ನನ್ನ ಮದುವೆಗೆ ಹೊರಗೆ ಹೋಗಿಂದ ಏನಾದ್ರೂ ತೊಂದರೆ ಆದ್ರೆ ನಾನು ನಿನಗೆ ಬಿಡಲ್ಲ ಅಂತ ಹೇಳಿದಾಗ, ನಾನು ಇದ್ದೀನಲ್ಲ ಅಂತ ಗಿಲ್ಲಿಯವ್ರು ಹೇಳ್ತಾರ. ಅವಾಗ ನೀ ನನಗೆ ಬೇಡ ಅಂತ ಸ್ವತಃ ಕಾವ್ಯ ಅವರೇ ಹೇಳಿದ್ದಾರೆ. ಅಲ್ಲ, ಇರ್ಲಿ, ಅವರು ಸುಮ್ಮನೆ ಹಾಸ್ಯಕ್ಕೋಸ್ಕರ ಹೇಳಿದಾರಂತ ಇಟ್ಟುಕೊಳ್ಳೋಣ ನಾವು. ಆದ್ರೆ ಅದು ಹಾಸ್ಯ ಅಂತೂ ಕೂಡ ನನಗೆಲ್ಲೋ ಅನಿಸ್ತಾ ಇಲ್ಲ. ಇರ್ಲಿ, ಪರವಾಗಿಲ್ಲ. ಈಗ ನಾವು ಗಿಲ್ಲಿಯವರ ಪರ ವಿರೋಧ ಅಲ್ಲ, ಕಾವ್ಯ ಅವರ ಪರ ವಿರೋಧ ಅಲ್ಲ. ಇದ್ದ ಹಕೀಕತ್ ಏನಪ್ಪಾ ಅಂದ್ರೆ, ಇಬ್ಬರ ಸ್ವಭಾವದಲ್ಲಿ ತುಂಬಾ ವ್ಯತ್ಯಾಸ ಇದೆ ಅನ್ನೋದನ್ನ ನಾನು ಹಿಂದಿನ ಒಂದೆರಡು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೇನೆ. ಅದಕ್ಕೋಸ್ಕರ ನಾವು ಆ ಬಗ್ಗೆ ಆಲೋಚನೆ ಮಾಡುವುದು ಒಳ್ಳೆಯದು. ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ನಾವು ರಿಯಲ್ ಆಗಿ ಥಿಂಕ್ ಮಾಡ್ಬೇಕು. ಅದೆಲ್ಲ ಬಿಟ್ಟು ಸುಮ್ಮನೆ ಏನೋ ಕಲ್ಪನೆಯೊಳಗ ನಮಗ ಅವರಿಬ್ರು ಇಷ್ಟ ಆಗ್ಯಾರ, ಅವರಿಬ್ರು ಒಂದಾಗಿ ನೋಡ್ಲಿಕ್ಕೆ ನಮಗ್ ಚಂದ ಕಾಣ್ತಾರ ಅಂತ ತಿಳ್ಕೊಂಡು ನಾವು ಅವ್ರಿಗೆ ಮದುವೆ ಆಗ್ಲಿಕ್ಕೆ ಒತ್ತಾಯ ಮಾಡಿದ್ವಿ. ಏನೋ ಅಕಸ್ಮಾತ್ ನಾಳೆ ಮದುವೆ ಆದ್ರು ಅಂದ್ರೆ ಅವರು ಎಷ್ಟರ ಮಟ್ಟಿಗೆ ಅನ್ಯೋನ್ಯವಾಗಿರ್ತಾರ ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಚಾರ. ನನ್ನ ದೃಷ್ಟಿಕೋನದಲ್ಲಿ ಅವರು ಅನ್ಯೋನ್ಯವಾಗಿ ಇರ್ಲಿಕ್ಕೆ ಪ್ರಯತ್ನವನ್ನೇನೋ ಸಾಕಷ್ಟು ಮಾಡ್ತಾರ. ಇಬ್ರು ಇಬ್ರು ಒಳ್ಳೆಯವರೇ, ಕೆಟ್ಟವರಂತ ನಾನು ಹೇಳ್ತಾ ಇಲ್ಲ. ಆದರೆ ಸ್ವಭಾವದಲ್ಲಿ ವ್ಯತ್ಯಾಸ ಇದೆ. ಅವರಿಬ್ಬರ ಸ್ವಭಾವದಲ್ಲಿ, ನಡವಳಿಕೆಯಲ್ಲಿ, ಅಟಿಟ್ಯೂಡ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ಈಗಾಗಲೇ ನಾನು ಹಿಂದಿನ ಒಂದೆರಡು ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅಂಡ್ ಸಾಮಾನ್ಯವಾಗಿ ಕಾವ್ಯ ಅವರಿಗೆ ಇರ್ತಕ್ಕಂಥ ಆ ಆಚಾರ, ವಿಚಾರ, ಅಭಿಲಾಷೆ, ಆಕಾಂಕ್ಷೆ ಬೇರೆ. ನಮ್ಮ ಗಿಲ್ಲಿಯವರಿಗಿರ್ತಕ್ಕಂಥ ಆಚಾರ, ವಿಚಾರ, ಅಭಿಲಾಷೆ, ಆಕಾಂಕ್ಷೆ ಬೇರೆ. ಆ ಬಹುತೇಕ ಅವರಿಬ್ಬರಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಅದಾವ. ಒಂದಷ್ಟು ಹೊಂದಾಣಿಕೆಗಳು ಅದಾವು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ವ್ಯತ್ಯಾಸಗಳು ಬಹಳಷ್ಟು ಅದಾವ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಆ ನಮ್ಮ ಸಹಸಾ ಜನರಲ್ ಆಗಿ ನೋಡ್ರಿ ನೀವು, ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ಒಬ್ಬ ಮನುಷ್ಯ ಎಷ್ಟೊಂದು ಅನ್ಯೋನ್ಯವಾಗಿರ್ತಾನ. ಒಬ್ಬರು ಬಾಯಂದು ಒಬ್ರು ತುತ್ತು ಹಾಕಿ, ನೀನು 7 ಜನ್ಮದ ಸಂಬಂಧ ನನಗ ಅಂತ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರ. ನೀನು ನನ್ನ ಮಹಾರಾಣಿ ಅಂತ ಹೇಳ್ತಾರ. ಆದ್ರೆ ಅದೇ ಮದುವೆ ಆದ ಕೆಲವೇ ತಿಂಗಳುಗಳಲ್ಲಿ ಮಹಾರಾಣಿಯಾಗಿರೋದಿಲ್ಲ. 7 ಜನ್ಮದ ಸಂಬಂಧ ಎಲ್ಲ ಹೋಗಿಬಿಟ್ಟಿರ್ತದ ಅವಾಗ. ಅವಾಗ ಇರೋದಿಲ್ಲ. ಯಾಕೆ ಹಾಗಾಗ್ತದಂದ್ರೆ, ಅವರಲ್ಲಿರ್ತಕ್ಕಂತಹ
ಆಚಾರ ವಿಚಾರಗಳಿಂದಾಗಿ ತಮ್ಮಂಗನ ಅವರು ಇರ್ಲಿ, ತನ್ನ ಸಂಗಾತಿ ಕೂಡ ತನ್ನಂಗೆನೆ ಇರ್ಲಿ, ತನ್ನಂಗನೆ ಬಯಸ್ಲಿ, ತನಗೇನ್ ಇಷ್ಟ ಅದನ್ನೇ ಮಾಡ್ಲಿ ಅಂತ ಬಯಸ್ತಾರ ಅವ್ರು. ಅದು ದೊಡ್ಡ ತಪ್ಪು. ಬಹುತೇಕ ಎಲ್ರು ಹಾಗೆ ಬಯಸ್ತಾರ. ಇನ್ನು ಕೆಲವರು ತಮ್ಮ ವೈಯಕ್ತಿಕ ಸಂಬಂಧಗಳು ಚೆನ್ನಾಗಿ ಉಳಿಬೇಕಂತ ತಿಳ್ಕೊಂಡು ತಮ್ಮ ವೈಯಕ್ತಿಕ ವಿಚಾರಗಳನ್ನ, ಅಭಿಪ್ರಾಯಗಳನ್ನ, ಅಭಿಲಾಷೆಗಳನ್ನ ಒಂದಷ್ಟು ಬದಿಗಿಟ್ಟು ಕೆಲಸವನ್ನ ಮಾಡ್ತಾರ. ಇಬ್ರು ಆ ರೀತಿ ಬದಿಗಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರ ಖಂಡಿತವಾಗಲೂ ಕೊನೆಯವರೆಗೂ ಅವರಿಬ್ರು ಅನ್ಯೋನ್ಯವಾಗಿ ಇರಬಹುದು. ಬಟ್ ಅದು ತುಂಬಾ ಕಷ್ಟದ ಕೆಲಸ, ನಾಜೂಕಿನ ಕೆಲಸ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಅದು ಮಾತನಾಡಿದಷ್ಟು ಸುಲಭವಾದದ್ದಲ್ಲ. ಮಾತನಾಡಿದಷ್ಟು ಸುಲಭವಾದದ್ದಲ್ಲ. ಇವತ್ತಿರ್ತಕ್ಕಂಥ ಪ್ರೀತಿ ಮತ್ತು ಆಕರ್ಷಣೆ ನಾಳೆ ಮದುವೆ ಆದ ನಂತರ ಇರುತ್ತ, ಅಥವಾ ಒಂದೆರಡು ವರ್ಷ ಆದ್ಮೇಲೂ ಹಾಗೆ ಇರುತ್ತ ಅನ್ನೋದು ಬಹಳ ಅನುಮಾನಾಸ್ಪದವಾಗಿದೆ. ಇದು ಸಾಮಾನ್ಯ ಅಲ್ಲ, ಇದು ಜನರಲ್ ಆಗಿ ಹೇಳ್ತಕ್ಕಂಥದ್ದು. ಅದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅದಕ್ಕೋಸ್ಕರ ನಾವು ಈಗ ನೋಡ್ರಿ, ಕಾವ್ಯ ಅವರಾಗ್ಲಿ, ಗಿಲ್ಲಿ ಅವರಾಗ್ಲಿ, ಅವರಿಬ್ರು ಒಳ್ಳೆಯವರೇ, ಕೆಟ್ಟವರಂತ ನಾನು ಹೇಳಲ್ಲ. ಬಟ್ ಸ್ವಭಾವದಲ್ಲಿ ವ್ಯತ್ಯಾಸ ಇದೆ. ಈಗ ನೋಡ್ರಿ, ಪಾಶ್ಚಿಮಾತ್ಯರಲ್ಲಿ ನೋಡ್ರಿ ನೀವು, ಅವರು ಬರೀ ಒಂದು ಬೆಕ್ಕು ಸಾಕು ಸಲುವಾಗಿ. ಹೆಂಡತಿಗೆ ಬೆಕ್ಕು ತುಂಬಾ ಇಷ್ಟ ಇರ್ತದ, ಆದ್ರೆ ಗಂಡನಿಗೆ ಬೆಕ್ಕಂದ್ರೆ ಆಗಿ ಬರಲ್ಲ. ಇಂಥ ಸಂದರ್ಭದಲ್ಲಿ ಡೈವರ್ಸ್ ಆದಂತಹ ಉದಾಹರಣೆಗಳದಾವು. ಆದ್ರೆ ನಮ್ಮಲ್ಲೇ ಆ ರೀತಿ ಚಿಕ್ಕಪುಟ್ಟ ವಿಷಯಗಳಿಗೆ ಡೈವರ್ಸ್ ಆಗಲ್ಲ. ಆದಾಗ್ಯೂ ಕೂಡ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯವಾದದ್ದು. ಅವರಲ್ಲಿ ಇದೇ ರೀತಿಯಾಗಿ ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ, ಶ್ರದ್ಧೆ, ತಮ್ಮ ವೈಯಕ್ತಿಕ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ಒಬ್ಬರಿಗೊಬ್ಬರು ತ್ಯಾಗವನ್ನ ಮಾಡಿ ಅವರು ಅನ್ಯೋನ್ಯವಾದ ಜೀವನವನ್ನ ಮಾಡ್ತೀನಿ ಅನ್ನೋ ಶಪಥ ಮಾಡಿ ಅವರು ನಂತರ ಮದುವೆ ಆಗುವುದು ಉತ್ತಮ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ವಿಷಯ ಅವರಿಗೂ ಕೂಡ ಗೊತ್ತಿರಬಹುದು ಅನ್ಸುತ್ತೆ. ಅದಕ್ಕೋಸ್ಕರ ಅವರು ಇನ್ನೂ ಅಷ್ಟು ಸಮಯವನ್ನ ಕಾಯ್ತಾರ ಅನ್ಸುತ್ತೆ. ಕಾಯುವುದು ಒಳ್ಳೆಯದು. ಆಮೇಲೆ ನಾವು ಭಾವೋದ್ರೇಕದಲ್ಲಿ ಯಾವ ವಿಚಾರವನ್ನು, ಯಾವ ನಿರ್ಧಾರವನ್ನು ಮಾಡಬಾರ್ದು. ಭಾವೋದ್ರೇಕದಲ್ಲಿ, ಸಿಟ್ಟಿನಲ್ಲಿ ಮಾಡಿದಂತ ನಿರ್ಧಾರಗಳು ಅವು ಸರಿಯಾಗಿ ಇರುವುದಿಲ್ಲ. ಅದಕ್ಕೋಸ್ಕರ ಅವರಿಗೆ ಒಬ್ಬರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಸಾಕಷ್ಟು ಕಾಲಾವಕಾಶ ಬೇಕಾಗಬಹುದು ಅಂತ ನನಗನ್ಸುತ್ತೆ. ಏನೇ ಆದ್ರೂ ಕೂಡ ಸಾಕಷ್ಟು ಎಕ್ಸಾಂಪಲ್ ಅದಾವು ಸಣ್ಣ ಸಣ್ಣ ವಿಷಯಗಳಿಗೆ ಡೈವರ್ಸ್ ಆದಂತಹದ್ದು. ಯಾಕಂದ್ರೆ ನಟ ನಟಿಯರು ಅವರು ವೈವಾಹಿಕ ಜೀವನದಲ್ಲಿ ಬಂದು ಅನ್ಯೋನ್ಯವಾಗಿ ಇರುವುದು ಅಂದ್ರೆ ಒಂದಷ್ಟು ಕಷ್ಟದ ಕೆಲಸ, ನಾಜೂಕಿನ ಕೆಲಸ. ಅವ್ರೇನಪ್ಪಾ ಅಂದ್ರ ಕತ್ತಿಯ ಅಲುಗಿನ ಮೇಲೆ ನಡೆದಂಗ ಅದು. ಅಷ್ಟು ಜಾಗೃತೆಯಿಂದ ಇರ್ಬೇಕಾಗ್ತದೆ. ಒಬ್ಬರು ತ್ಯಾಗ ಮಾಡಿದ್ರೆ ಇನ್ನೊಬ್ಬರು ತ್ಯಾಗ ಮಾಡದೇ ಇದ್ರು ಸಮಸ್ಯೆ ಆಗತ್ತೆ. ಅದಕ್ಕೋಸ್ಕರ ಒಂದು ಬಿಟ್ಟು 10 ಸಾರಿ ಆಲೋಚನೆಯನ್ನ ಮಾಡಿ ನಿರ್ಧಾರವನ್ನು ತಗೊಳ್ಳೋದು ಅವರಿಗೆ ಬಿಟ್ಟದ್ದು. ಅವ್ರು ಯಾವ ನಿರ್ಧಾರ ತಗೊಂಡ್ರು ಕೂಡ ನಮಗೆ ಸಂತೋಷದ. ಆ ಎಲ್ಲಾ ನಿರ್ಧಾರಗಳಿಗೆ ಅವರೇ ಜವಾಬ್ದಾರರಾಗಿರ್ತಾರ. ಅದಕ್ಕೋಸ್ಕರ ಒಂದ್ ವೇಳೆ ಅವ್ರೇನಾದ್ರೂ ಒಂದಾಗುವುದಾದ್ರೆ ಆ ನಂತರ ಎರಡಾಗುವಂತಹ ಪರಿಸ್ಥಿತಿಯನ್ನ ತಂದುಕೊಳ್ಳುವುದಿಲ್ಲ ಅನ್ನೋ ಗ್ಯಾರಂಟಿ ಇದ್ರೆ ಮಾತ್ರ ಅವರು ಒಂದಾಗೋದು ಒಳ್ಳೇದು. ಒಂದಾಗಿ ಎರಡಾಗೋಕ್ಕಿಂತಲೂ ಮೊದಲೇ ಎರಡಾಗಿರುವುದು ಉತ್ತಮ ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆದವರಿಗೆ ಆಗ್ಲಿಕ್ಕೆ ಹೇಳ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.